ಕೋರೆಗಾಂ ಶೌರ್ಯ ದಿನಾಚರಣೆ. ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿದ ಶಾಸಕ ಹುಲ್ಲಳ್ಳಿ ಸುರೇಶ್. ಭೀಮಾ ಕೋರೆಗಾಂ ಶೌರ್ಯ ದಿನಾಚರಣೆಯನ್ನು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ವೇಳೆ ಭಾರತ ರತ್ನ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಹುಲ್ಲಳ್ಳಿ ಸುರೇಶ್ ಅವರು, 1818 ಜನವರಿ 1ರಂದು ಭೀಮಾ ಕೋರೆಗಾಂನಲ್ಲಿ ನಡೆದ ಯುದ್ಧವು ದಲಿತ ಸಮುದಾಯದ ಶೌರ್ಯ, ಸ್ವಾಭಿಮಾನ ಮತ್ತು ಹೋರಾಟದ ಪ್ರತೀಕವಾಗಿದೆ. ಅಲ್ಪಸಂಖ್ಯಾತ ಯೋಧರು ಅಪಾರ ಶಕ್ತಿಶಾಲಿ ಸೇನೆಯನ್ನು ಎದುರಿಸಿ ಜಯ ಸಾಧಿಸಿದ ಈ ಐತಿಹಾಸಿಕ ಘಟನೆ ದೇಶದ ಸಮಾನತೆ ಮತ್ತು ನ್ಯಾಯದ ಸಂಕೇತವಾಗಿದ್ದು, ಇಂದಿನ ಪೀಳಿಗೆಗೆ ಪ್ರೇರಣೆಯಾಗಬೇಕು. ಸಮಾನತೆ, ಸ್ವಾತಂತ್ರ್ಯ ಮತ್ತು ಸಹೋದರತ್ವದ ಸಂದೇಶಗಳನ್ನು ಎಲ್ಲರೂ ಅನುಸರಿಸಬೇಕು. ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಾಮಾಜಿಕ ನ್ಯಾಯ ಕಾಪಾಡುವ ಹೊಣೆ ನಮ್ಮೆಲ್ಲರದ್ದೆಂದು. ಕೋರೆಗಾಂ ಕದನ ಭಾರತದ ಇತಿಹಾಸದಲ್ಲೇ ಮಹತ್ವಪೂರ್ಣ ಸ್ಥಾನ ಪಡೆದಿದೆ. ಇದಕ್ಕೆ ಕಾರಣ ಮಹರ್ ಸೈನಿಕರ ಸ್ವಾಭಿಮಾನಿ ಹೋರಾಟ. ಇತಿಹಾಸ ಪುಟದಲ್ಲಿ ಉಳಿದಿರುವ ಇಂತಹ ವಿಜಯೋತ್ಸವ ನಮ್ಮ ಅವಧಿಯಲ್ಲಿ ಬೇಲೂರಿನಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವುದು ಅತೀವ ಸಂತೋಷ ಎಂದರು. ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಮಾತನಾಡಿ, ಭೀಮಾ ಕೋರೆಗಾಂ ಶೌರ್ಯ ದಿನವು ಸಮಾನತೆ, ಸ್ವಾಭಿಮಾನ ಹಾಗೂ ನ್ಯಾಯದ ಮೌಲ್ಯಗಳನ್ನು ಸಾರುವ ಐತಿಹಾಸಿಕ ದಿನವಾಗಿದೆ. ಈ ಶೌರ್ಯಗಾಥೆ ದಮನಿತರ ಹೋರಾಟದ ಸಂಕೇತವಾಗಿದ್ದು, ಸಮಾಜದಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳನ್ನು ಬಲಪಡಿಸುವಲ್ಲಿ ಇಂತಹ ದಿನಾಚರಣೆಗಳು ಮಹತ್ವದ ಪಾತ್ರ ವಹಿಸುತ್ತವೆ. ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಬೇಲೂರಿನಲ್ಲಿ ಕಳೆದ 4 ವರ್ಷಗಳಿಂದ ಅದ್ದೂರಿಯಾಗಿ ಆಚರಿಸುವ ಶೌರ್ಯ ದಿವಸ್ ಈ ಬಾರಿ ಹೊಸ ಸ್ವರೂಪದಿಂದಲೇ ವಿಜಯೋತ್ಸವ ಸಂಪನ್ನಗೊಂಡಿತ್ತು. ನೆಹರು ನಗರದ ತಾಲೂಕು ಕಚೇರಿಯಿಂದ ಹೊರಟ ಮೆರವಣಿಗೆ ನೆಹರು ವೃತ್ತ, ಯಗಚಿ ಸೇತುವೆ, ಬಸವೇಶ್ವರ ವೃತ್ತದಿಂದ ಜೂನಿಯರ್ ಕಾಲೇಜಿನಲ್ಲಿ ಆಯೋಜಿಸಿದ್ದ ಬಹಿರಂಗ ಸಭೆಯ ತನಕ ಸಾಗಿತು. ಮೆರವಣಿಯಲ್ಲಿ ಡಿಜೆ ಸೌಂಡ್, ನಾಶಿಕ್ ಡೋಲು, ಇನ್ನಿತರ ಜಾನಪದ ಶೈಲಿ ಕಲೆಗಳು ಮತ್ತು ಕೋರೆಗಾಂ ವಿಜಯೋತ್ಸವ ಪ್ರತೀಕವಾದ ಸ್ತಂಭಚಿತ್ರ ಆಕರ್ಷಣೆಯಾಗಿತ್ತು. ಈ ಸಂದರ್ಭದಲ್ಲಿ ಕೊರೆಂಗಾ ವಿಜಯೋತ್ಸವ ಸಮಿತಿಯ ಅಧ್ಯಕ್ಷರಾದ ಸತೀಶ್, ಅಶೋಕ್, ಎನ್ಜಿ ವೆಂಕಟೇಶ್, ರಾಕೇಶ್, ಜಿಪನ್ ಮಾಜಿ ಅಧ್ಯಕ್ಷರಾದ ಜಿಟಿ ಇಂದಿರಾ, ಸದಸ್ಯರಾದ ಲತಾಮಂಜೇಶ್ವರಿ ದೇವಪ್ರಸಾದ್, ಪುರಸಭೆ ಮಾಜಿ ಅಧ್ಯಕ್ಷೆ ತೀರ್ಥಕುಮಾರಿ ವೆಂಕಟೇಶ್, ಪುರಸಭೆ ಸದಸ್ಯ ಜಮಾಲುದ್ದೀನ್, ಪರ್ವತಯ್ಯ ಗಂಗಾಧರ್, ಬಹುಜನ್, ಬಿಎಲ್ ಲಕ್ಷ್ಮಣ್. 2008ನೇ ವರ್ಷದ ಭೀಮಾ ಕೋರೆಗಾಂ ಕಾರ್ಯಕ್ರಮಕ್ಕೆ ಚಾಲನೆಯಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೀವಿ. ಸಮಸ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳಲ್ಲಿ ವಿನಂತಿಯನ್ನು ಮಾಡ್ತೀನಿ, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಮೆರವಣಿಗೆಯಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮದ ಅಂತಿಮ ಜೂನಿಯರ್ ಕಾಲೇಜ್ ಫೀಲ್ಡಲ್ಲಿದೆ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ನಾನು ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿಯಾಗಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತೀನಿ. ಸೊ ಈ ಒಂದು ಯುದ್ಧ ಏನಕ್ಕೋಸ್ಕರ ನಡೀತು, ಯಾವ ಸ್ಫೂರ್ತಿಯನ್ನು ತೆಗೆದುಕೊಳ್ಳಬೇಕು, ಎಲ್ಲ ಸಾಮಾಜಿಕ ಚಳುವಳಿಗಳು ಕೂಡ ಇವತ್ತು ಕೋರೆಗಾಂ ವಿಜಯೋತ್ಸವದ ಸ್ಫೂರ್ತಿಯನ್ನು ತಗೋಬೇಕು. ಯಾಕಂದ್ರೆ ನಡೆದಂಥದ್ದು ಇಲ್ಲಿ ಸಂಖ್ಯೆ ಮುಖ್ಯ ಆಗಲಿಲ್ಲ, ಕೇವಲ 500 ಜನರ ಸೈನ್ಯ 28,000 ಜನರ ಸೈನ್ಯವನ್ನು ಸೋಲಿಸಿದ್ದು ಜಗತ್ತಿನ ಇತಿಹಾಸದಲ್ಲಿ ಮತ್ತೊಂದು ಯುದ್ಧವನ್ನು ನೋಡಲಿಕ್ಕೆ ನಾವು ಸಾಧ್ಯ ಇಲ್ಲ. ಸೊ ಹಂಗಾಗಿ ಇದೊಂದು ಸ್ಫೂರ್ತಿಯ ಸಂಕೇತ, ಇದೊಂದು ಸ್ವಾಭಿಮಾನದ ಸಂಕೇತ ಅಂತೇಳಿ ಇವತ್ತು ಬಹುಜನ್ ಸಮಾಜ್ ಪಾರ್ಟಿ ಈ ಒಂದು ವಿಜಯೋತ್ಸವವನ್ನು ಆಚರಣೆ ಮಾಡ್ತಿದೆ. ಸೊ ಈ ಒಂದು ಸಂದರ್ಭದಲ್ಲಿ ನಾಡಿನ ಸಮಸ್ತ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂತಂದ್ರೆ, ಇವತ್ತು ನಾವು ಸಂವಿಧಾನದ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕಾಗಿದೆ, ಸಂವಿಧಾನವನ್ನು ಉಳಿಸ್ಕೋಬೇಕಾಗಿದೆ. ಆ ಮುಖಾಂತರವಾಗಿ ಕೋರೆಗಾಂ ವೀರರಿಗೆ ಒಂದು ನಾವು ಅವರಿಗೆ ಒಂದು